ಅಗಸ್ತ್ಯ, ನೀವೇನು ಇನ್ನೂ ಹೀಗೆ ಇದ್ದೀರಾ? ರೆಡಿ ಆಗಲ್ವಾ? ನಾವು ಶಾಪಿಂಗಿಗೆ ಹೋಗಬೇಕು. ಇಲ್ಲ ಬೃಂದ, ನಾನು ನಿಮ್ಮ ಜೊತೆ ಬರ್ತಾ ಇಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ. ವಾಟ್? ಬರ್ತಲ್ವಾ? ನೋವೇ ಅಗಸ್ತ್ಯ, ಹೋಗಿ ರೆಡಿಯಾಗಿ ಬನ್ನಿ, ಆಲ್ರೆಡಿ ಲೇಟ್ ಆಗಿದೆ. ಬರ್ತೀನಿ ಬೃಂದ, ಸ್ವಲ್ಪ ಕೆಲಸ ಮುಗಿಸಿ ಆಮೇಲೆ ಬರ್ತೀನಿ. ನೀವೆಲ್ಲ ಹೋಗಿರಿ. ನೀವು ಮೊದಲು ಮೇಕಪ್ ಐಟಮ್ಸ್ ಎಲ್ಲ ತೊಗೊಳಕ್ಕೆ ಹೋಗ್ತಿದ್ದೀರಲ್ವಾ, ಅಲ್ಲಿ ಬಂದು ನಾನು ಏನು ಮಾಡಲಿ? ಅದೆಲ್ಲ ನನಗೆ ಗೊತ್ತಿಲ್ಲ ಅಗಸ್ತ್ಯ. ನೀವು ಏನು ಮಾಡ್ತಿರೋ ಬಿಡ್ತಿರೋ, ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು ತಾನೆ. ಸೊ ನಾನು ಎಲ್ಲೋದ್ರೂ ನೀವು ನನ್ನ ಜೊತೆ ಬರಲೇಬೇಕು. ಎಸ್ ಅಗಸ್ತ್ಯ, ನೀನು ಎಲ್ಲ ಕಡೆನೂ ನೆಪ ಹೇಳೋ ಆಗಿಲ್ಲ. ನೀನು ನಮ್ಮ ಜೊತೆ ಹೊರಡಬೇಕು. ಸಿಸ್, ನೀವು ಮೇಕಪ್ ಐಟಮ್ಸ್ ಮುಗಿಸಿ ಸ್ಯಾರಿ ಶಾಪಿಂಗ್ ಹೋಗೋಕ್ಕೂ ಮುಂಚೆ ನಾನು ಅಲ್ಲಿರ್ತೀನಿ. ಅನಿಕಾ, ಬೃಂದ, ಅವ್ನು ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ತಾನೆ, ಬರ್ತಾನೆ ಬಿಡು. ನಾಣಿ ಬಾ ನಮ್ಮ ಜೊತೆ. ನಾಣಿ ಮಾಣಿ ಯಾವನು ಬೇಕಾಗಿಲ್ಲ. ನಾವು ಹೋಗೋ ಜಾಗಕ್ಕೆಲ್ಲ ಅವನನ್ನ ಬಾಲ ತರ ಕರ್ಕೊಂಡು ಹೋಗಕ್ಕಾಗಲ್ಲ. ಅಣ್ಣ, ಅಷ್ಟೊಂದೆಲ್ಲ ಬ್ಯಾಗ್ಗಳಿರುತ್ತಲ್ಲ, ಹಿಡ್ಕೊಳ್ಳೋದಕ್ಕೊಬ್ರು ಬೇಡವಾ? ಬರಲಿ ಬಿಡು ನಾಣಿನೇ. ಅದು ನಿಜನೇ. ನಾವು ಎಷ್ಟು ಅಂತ ಹೊತ್ಕೊಳ್ತಿರ್ಬೇಕಾಗತ್ತೆ. ಅವನು ಬರಲಿ. ಬೇಡ ಮೇಡಮ್, ನಿಮ್ಮ ಕೈಲಿ ನಾನು ಖಂಡಿತವಾಗ್ಲೂ ಭಾರ ಹೊರಿಸಲ್ಲ. ಅದು ಎಷ್ಟೇ ಭಾರ ಆದ್ರೂ ಸರಿ, ನಾವು ಹೊತ್ಕೊಂಡ್ಬರ್ತೀವಿ. ಅಣ್ಣ ಹೇಳಿದ್ಮೇಲೆ ಆಯ್ತು, ನೀನು ಬರೋದು ಬೇಡ ನಾಣಿ, ಇಲ್ಲೇ ಇರು. ಹಾಂ, ಪುತ್ತೂರು ಮಾಲಿಂಗೇಶ್ವರ, ನಂಗೆ ಬರ್ತಿರ್ತೀರಲ್ವ ಬಾವ, ಮಾಡ್ತೇನೆ. ಯಾವಾಗ ಎಲ್ಲಿಡಬೇಕೋ ಅಲ್ಲೇ ಸರಿಯಾಗಿರ್ತೇನೆ ರೀ. ಸರಿ ಸರಿ, ಟೈಮ್ ಆಗ್ತಾ ಇದೆ, ಎಲ್ಲರೂ ಹೊರಡಿ. ಅಗಸ್ತ್ಯ, ನೀನು ಅಷ್ಟೇ, ಬೇಗ ಬಂದ್ಬಿಡು. ಇವತ್ತು ಲಿಸ್ಟಲ್ಲಿ ಹಾಕಿರೋ ಪ್ರೋಗ್ರಾಮ್ಸ್ ಎಲ್ಲ ಆಗ್ಬಿಡ್ಬೇಕು, ಒಂದು ಬಿಡಬಾರ್ದು. ನಿನ್ನಿಂದ ಯಾವ ಡಿಲೇನೂ ಆಗಬಾರ್ದು, ಗೊತ್ತಾಯ್ತಾ? ಶ್ಯೂರ್ ಪಮ್ಮೆ, ಆನ್ ಟೈಮ್ ಇರ್ತೇನೆ. ಯು ಗೈಸ್ ಕ್ಯಾರಿ ಆನ್. ವೆರಿ ಗುಡ್. ಬನ್ನಿ ಬನ್ನಿ, ಹೋಗೋಣ ಬನ್ನಿ. ಸಿ ಯು. ಅಗಸ್ತ್ಯ, ಬೇಗ ಬನ್ನಿ, ನೀವೇ ನನಗೆ ಸ್ಯಾರಿ ಸೆಲೆಕ್ಟ್ ಮಾಡಬೇಕು. ಹೋಗು ಅಂದರೆ ಸಾಯಿಸ್ಬಿಡ್ತೀನಿ. ಹಾಂ, ನಂಗೆ ಗೊತ್ತಿತ್ತು ನೀವೀಗ ಏನಾದರೂ ಒಂದು ಕುತ್ತಕಂಡೆ ಮಾಡ್ತೀರಿ ಅಂತ. ಅದಕ್ಕೆ ಕುಕ್ಕುದಂಡಿ ಫಸ್ಟಿಗೆ ಒಂದು ಚೀಟಿ ರೆಡಿ ಮಾಡಿ ಇಟ್ಟಿದ್ದೇನೆ, ತಗೊಳ್ಳಿ. ಏನಾಯ್ತು? ಅದು ಅಕ್ಕನಿಗೆ ಮತ್ತು ಮಗುವಿಗೆ ನನಗೆ ಡ್ರೆಸ್ ಇದು ಲಿಸ್ಟ್ ಎಲ್ಲ ತರಬೇಕು. ಅಗಸ್ತ್ಯ, ಬೇಗ ಬಾ, ಲೇಟ್ ಮಾಡಬೇಡ. ನೀನು ಬರೋದು ಲೇಟ್ ಮಾಡಿದ್ರೆ ವೃಂದ ಅಲ್ಲೇ ಗಲಾಟೆ ಶುರು ಮಾಡಿಬಿಡ್ತಾಳೆ. ಆಮೇಲೆ ಬೇರೆ ಏನಾದರೂ ರೀಸನ್ ಇಟ್ಕೊಂಡು ಬರದೇ ಇದ್ರೆ ಚೆನ್ನಾಗಿರಲ್ಲ, ಗೊತ್ತಲ್ಲ. ಬೇಗ ಬಾ. ನಾಣಿ, ಬಂದೆ. ನನ್ನ ಜೊತೆ ಬನ್ನಿ, ಸ್ವಲ್ಪ ಕೆಲಸ ಇದೆ. ನಾಣಿ ಅವರೇ, ಹೇಳಿ ಇವ್ರೆ. ಅಂದಾಗೆ ನಾನು ಕೇಳೋದೇ ಮತ್ತೆ, ನಿಮ್ದು ಯಾವ ಊರು? ಅಂದಾಗೆ ಸಡನ್ ಆಗಿ ನಮ್ಮ ಮನೆಗೆ ಹೇಗೆ ಬಂದ್ರಿ ನೀವು? ನಮ್ಮದು ಮಾಲಿಂಗೇಶ್ವರಂದೂರು, ಪುತ್ತೂರು. ಈ ಮನೆಗೆ ಅಡಿಗೆ ಕೆಲಸಕ್ಕೆ ಜನ ಬೇಕು ಅಂತ ಗೊತ್ತಾಯಿತು. ಮತ್ತೆ ನಮ್ಮ ಹಿರಿಯವರೆಲ್ಲ ಇದ್ದಾರಲ್ಲ, ಮುಂಚಿನಿಂದಲೂ ಅಡಿಗೆಯಲ್ಲಿ ಫೇಮಸ್ಸು. ಮತ್ತೆ ನನಗೆ ಅಡಿಗೆ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸ ಅಷ್ಟು ಒಳ್ಳೇದು ಮಾಡೋದಿಲ್ಲ, ಅದಕ್ಕೆ ಬಂದು ಸೇರಿದಿಲ್ಲಿ. ಓಕೆ, ನಮ್ಮ ಚಿಕ್ಕು ಇದ್ದಾರಲ್ಲ, ಅಂದರೆ ರವಿಕಾಂತ್, ಅವ್ರ ಥ್ರೂ ಅಲ್ಲ ನೀವು ಬಂದಿದ್ದು? ಹೌದೌದು, ಅವರ ಕಾರಣಕ್ಕೆ ನಾನು ಅಲ್ಲ ಅವರ ಮುಖಾಂತರ ನಾನು ಇಲ್ಲಿ ಬಂದದ್ದು. ಓಕೆ, ಅವ್ರು ಹೇಗೆ ಗೊತ್ತು ನಿಮಗೆ? ಅಯ್ಯೋ, ಅವರ ಪರಿಚಯ ಏನು ಗೊತ್ತಿಲ್ಲದೆ, ಅವ್ರು ನನ್ನ ಭಾವ ಅಲ್ವಾ, ಗೊತ್ತಿರ್ತಾ ಇರ್ತದಾ? ವಾಟ್, ಭಾವನ? ಅಂದ್ರೆ ಅವರು ಮತ್ತೆ ನನ್ನ ಭಾವ ತುಂಬಾ ಕ್ಲೋಸ್ ಅಲ್ಲ, ಹಾಗೆ ಈ ವರ್ಷ ಭಾವನ ಹಾಗೆ ಅಂತ ಹೇಳಲಿಕ್ಕೆ ಹೋದದ್ದು. ಮತ್ತೆ ನನಗೆ ತುಂಬ ಕಷ್ಟ ಉಂಟು ಮನೆಯಲ್ಲಿ, ನನಗೆ ಸೌಟ್ ಹಿಡಿದು ಬಿತ್ತು ಬೇರೆ ಕೆಲಸ ಸಹ ಗೊತ್ತಿಲ್ಲ. ಹಾಗೆ ಇವರು ಹೇಳಿದ್ರಲ್ಲ, ಹಾಗೆ ಅವರಿಗೆ ಇವರು ಹೇಳಿದ್ರಂತ ನಾನು ಇಲ್ಲಿಗೆ ಕೆಲಸಕ್ಕೆ ಬಂದೆ. ಸರಿ ಸರಿ. ನಾಣಿ, ನೀವು ಔಟ್ ಹೌಸಿಗೆ ಬಂದ್ರಲ್ಲ,
ಆಗ ಕಾವೇರಿ ಅವ್ರ ವಸ್ತುಗಳೆಲ್ಲ ಅಲ್ಲಿದ್ವು, ಅದನ್ನೆಲ್ಲ ಏನು ಮಾಡಿದ್ರಿ? ಅದೆಲ್ಲ ಒಟ್ಟು ಬಿದ್ದಿತ್ತು, ಎಲ್ಲ ಗಂಟು ಕಟ್ಟಿ ಒಂದು ಕಡೆ ಇಟ್ಟಿದ್ದೇನೆ. ಒಳ್ಳೇದಾಯ್ತು. ಹಾಗಿದ್ರೆ ನಾವು ಅದನ್ನೆಲ್ಲ ತೊಗೊಂಡು ಬರೋಣ. ಹಾಗೆ ಉಳಿದಿದ್ದ ಐಟಮ್ಸ್ ಏನಾದರೂ ಇದ್ರೆ ಪ್ಯಾಕ್ ಮಾಡ್ಕೊಂಡು ತೊಗೊಂಬರೋಣ. ಬನ್ನಿ. ಉಪ್ಪುದಂಡಿ ಇವ ಕಳ್ಳ ಕೃಷ್ಣನಾಗಿದ್ದಾನೆ, ಇವನ ಮೇಲೆ ಸ್ವಲ್ಪ ಕಣ್ಣಿಡಬೇಕು. ನಾಣಿ, ಒಂದೇ ನಾಣಿಯವರೇ ಬನ್ನಿ. ಬಂದೆ. ಇಲ್ಲಿಡಿ. ಓ ಉಸಪ್ಪ, ಪುತ್ತೂರು ಮಲಿಂಗೇಶ್ವರ, ಸಾಕಾಗೋಯ್ತು ನನಗೆ. ನಾಣಿಯವರೇ, ಒಂದು ವಿಷಯ. ಈ ವಿಷಯ ಮನೆಯಲ್ಲಿ ಯಾರ ಹತ್ರನೂ ಮಾತಾಡೋಕೆ ಹೋಗ್ಬೇಡಿ, ಯಾರಿಗೂ ಗೊತ್ತಾಗಬಾರ್ದು. ಇಷ್ಟು ಹೇಳಿದ್ರು ಯಾರಿಗಾದ್ರೂ ಗೊತ್ತಾದ್ರೆ ನಿಮ್ಮ ಕೆಲಸ ಇರೋದಿಲ್ಲ, ನೆನಪಿರಲಿ. ಪುತ್ತೂರು ಮಲಿಂಗೇಶ್ವರ? ಇಲ್ಲಪ್ಪ, ನಾನು ಯಾರಿಗೆ ಹೇಳೋದಿಲ್ಲ. ಆದರೆ ನನಗೊಂದು ಡೌಟ್ ಉಂಟು. ಏನದು? ನಿಮ್ಮ ಚಿಕ್ಕಪ್ಪ ಇದ್ದಾರಲ್ಲ, ಅವ್ರು ಇನ್ಯಾಕೆ ಮದುವೆ ಆಗಿಲ್ಲ? ಅಲ್ಲ, ಇಷ್ಟು ದೊಡ್ಡ ಮನೆತನ ನಿಮ್ಮದು, ಆದರೆ ಅವರು ಮಾತ್ರ ಹಾಗೆ ಇದ್ದಾರೆ, ಯಾಕೆ? ನಾಣಿ, ಹಾಗೆಲ್ಲ ಏನಿಲ್ಲ. ಡ್ಯಾಡ್ ಮತ್ತು ಪಮ್ಮಿ ಚಿಕ್ಕುಗೆ ಸಾಕಷ್ಟು ಫೋರ್ಸ್ ಮಾಡಿದ್ರು. ತುಂಬ ಹೆಣ್ಮಕ್ಳು ಫೋಟೋಸ್ ಎಲ್ಲ ತೋರಿಸಿದ್ರು. ನೋ ಯೂಸ್, ಅವ್ರು ಒಪ್ಪಲೇ ಇಲ್ಲ. ಅವ್ರಿಗೆ ಈ ಮದುವೆ ಅಂದರೆ ಇಂಟ್ರೆಸ್ಟೇ ಇಲ್ವಂತೆ. ಓ ಹೌದಾ? ಮತ್ತೆ ಅವ್ರೇಕೆ ಹಾಗೆ ಮಾಡಿದ್ರು? ಅಲ್ಲ, ಅಜ್ಜಿಗೆ ಈಗ ನೋಡಿ ಮಗನಿಗೆ ಮದುವೆ ಮಾಡಿ ಮೊಮ್ಮಗಳನ್ನು ನೋಡ್ಬೇಕಂತ ಆಸೆ ಇರೋದಿಲ್ವಾ? ಇರುತ್ತೆ, ನಮಗೂ ಆಸೆ ಇದೆ. ಬಟ್ ವಾಟ್ ಟು ಡು? ಏನು ಮಾಡೋಕ್ಕಾಗಲ್ಲ. ನಾಣಿ, ನೀವು ಹೊರಡಿ, ನಂಗೆ ಸ್ವಲ್ಪ ಕೆಲಸ ಇದೆ. ಸರಿ. ನೀವು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಹೆಂಡ್ತಿ. ನೀವು ನನ್ನ ಜೊತೆ ಇದ್ಮೇಲೆ ನಿಮ್ಮ ವಸ್ತುಗಳೆಲ್ಲ ನನ್ನ ರೂಮಲ್ಲೇ ಇರಬೇಕಲ್ವಾ? ಡೈರಿ ಬೇರೆ ಬರೀತೀರಲ್ಲ ನೀವು, ಏನಿರ್ಬೋದು ಇದರಲ್ಲಿ? ಇದನ್ನು ಓದಿದ್ರೆ ಅವ್ರನ್ನ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಛೆ, ಬೇಡ. ಡೈರಿ ಅನ್ನೋದು ಪರ್ಸ್ನಲ್. ಹಾಗೆಲ್ಲ ನಾವು ಇನ್ನೊಬ್ಬರು ಡೈರಿನ ಓದಬಾರ್ದು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪರ್ಸ್ನಲ್ ಸ್ಪೇಸ್ ಇರುತ್ತೆ. ನಾವು ಅದನ್ನು ಅವ್ರಿಗೆ ಕೊಡಬೇಕು. ನಾನು ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಡೈರಿ ಬೇಕಾ? ನೋ. ನನ್ನ ಪಾಲಿಗೆ ಎಲ್ಲ ನೀವೇ ಆಗಿದ್ರಿ. ಆದ್ರೆ ಈಗ ಅಮ್ಮನಂತೆ ಅಪ್ಪನ ಸ್ಥಾನ ತುಂಬೋದಕ್ಕೆ ನನಗೆ ಯಾರಿದ್ದಾರೆ ನೀವೇ ಹೇಳಿ ಅಪ್ಪ. ಒಂದಂತೂ ನಿಜ ಅಪ್ಪ, ನಾನು ಆ ಹುಡುಗನ ಕುಟುಂಬದವ್ರನ್ನ ಯಾವತ್ತೂ ಕ್ಷಮಿಸಲ್ಲ. ಆ ಹುಡುಗನ ಮಾತ್ರ ಅಲ್ಲ, ಆ ಇಡೀ ಕುಟುಂಬನೇ ನಾವು ಕ್ಷಮಿಸಲ್ಲ, ಯಾವತ್ತಿಗೂ ಕ್ಷಮಿಸಲ್ಲ. ತಿಂತೇ ಇರು, ನಾನು ಹೋಗಿ ಬಿಲ್ ಕಟ್ಬಿಟ್ಟು ಬರ್ತೀನಿ.